ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ಈ ದಿನವು ಮೇಷರಾಶಿಯವರಿಗೆ ತ್ರಿಶಕ್ತಿ ಯೋಗದ ಫಲವನ್ನು ನೀಡಲಿದೆ. ಅಂದರೆ ಜ್ಞಾನ, ಶಕ್ತಿ ಮತ್ತು ಕರ್ಮ ಇವುಗಳ ಸಮನ್ವಯದಿಂದ ನಿಮ್ಮ ಜೀವನದ ಹಾದಿ ಬದಲಾಗಲಿದೆ. ಇಂದು ಚಂದ್ರನು ನಿಮ್ಮ ರಾಶಿಯಿಂದ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ರಾಶ್ಯಾಧಿಪತಿ ಮಂಗಳನು ಸಾಹಸ ಸ್ಥಾನದಲ್ಲಿ ಬಲಿಷ್ಠನಾಗಿರುವುದರಿಂದ ನೀವು ಅಸಾಧ್ಯವಾದುದನ್ನು ಸಾಧಿಸುವ ಛಲ ಹೊಂದಿರುತ್ತೀರಿ. ಗುರುವಾರವಾಗಿರುವುದರಿಂದ ಭಾಗ್ಯಸ್ಥಾನದ ಅಧಿಪತಿಯ ಅನುಗ್ರಹ ನಿಮ್ಮ ಮೇಲಿದೆ. ಉನ್ನತ ಹುದ್ದೆಯಲ್ಲಿರುವವರಿಗೆ ನೀವು ಮ್ಯಾನೇಜರ್ ಅಥವಾ ನಾಯಕತ್ವದ ಸ್ಥಾನದಲ್ಲಿದ್ದರೂ ಇಂದು ನಿಮ್ಮ ನಿರ್ಧಾರಗಳು ಕಂಪನಿಯ ಭವಿಷ್ಯವನ್ನು ನಿರ್ಧರಿಸಲಿವೆ. ನಿಮ್ಮ ಕೆಳಗೆ ಕೆಲಸ ಮಾಡುವವರಿಗೆ ನೀವು ಸ್ಫೂರ್ತಿಯಾಗುತ್ತೀರಾ. ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರ, ಸರ್ಜನ್ಗಳ, ಇಂಜಿನಿಯರ್ಗಳು ಮತ್ತು ಸಂಶೋಧಕರಿಗೆ ಇಂದು ಸಂಕೀರ್ಣವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ದಿನ. ನಿಮ್ಮ ಸಂಶೋಧನೆಗೆ ಜಾಗತಿಕ ಮನ್ನಣೆ ಸಿಗುವ ಸುಳಿವು ದೊರೆಯಲಿದೆ. ಕಲೆ ಮತ್ತು ಸಂಸ್ಕೃತಿ, ಸಂಗೀತಗಾರರು, ಲೇಖಕರು ಮತ್ತು ನಟರಿಗೆ ಇಂದು ಹೊಸ ಒಪ್ಪಂದಗಳು ಕೈಸೇರಲಿವೆ. ದೊಡ್ಡ ವೇದಿಕೆಗಳಲ್ಲಿ ನಿಮ್ಮ ಪ್ರತಿಭೆ ಪ್ರದರ್ಶಿಸಲು ಅವಕಾಶ ಸಿಗಲಿದೆ. ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳನ್ನು ಕಡೆಗಣಿಸಬೇಡಿ. ಟೀಮ್ ವರ್ಕ್ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಇಂದು ನೀವು ಮಾಡುವ ಹೂಡಿಕೆಯು 2030 ವೇಳೆಗೆ ನಿಮಗೆ 10 ಪಟ್ಟು ಲಾಭ ನೀಡುವ ಸಾಮರ್ಥ್ಯ ಹೊಂದಿದೆ. ವಿಶೇಷವಾಗಿ ಕೃಷಿ, ಭೂಮಿ ಅಥವಾ ಪರಿಸರ ಸ್ನೇಹಿ ಕಂಪನಿಗಳ ಮೇಲೆ ಗಮನ ಹರಿಸಿ. ಗುಪ್ತ ಆದಾಯ, ಯಾರಿಗೂ ತಿಳಿಯದ ಮೂಲಗಳಿಂದ ಅಥವಾ ಹಳೆಯ ವಿಮೆ ಮೆಚುರಿಟಿ ಹಣ ಇಂದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬಹುದು. ಇಂದು ದೊಡ್ಡ ಮಟ್ಟದ ಸಾಲವನ್ನು ತೀರಿಸಲು ಯೋಜನೆ ರೂಪಿಸಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಸುಧಾರಿಸಲು ಇದು ಸಕಾಲ. ಮನೆತನದ ಗೌರವ, ನಿಮ್ಮ ಮನೆತನಕ್ಕೆ ಸಂಬಂಧಿಸಿದ ಗೌರವದ ವಿಚಾರದಲ್ಲಿ ನೀವು ಇಂದು ಪ್ರಮುಖ ಪಾತ್ರ ವಹಿಸುತ್ತೀರಿ. ಸಾಮಾಜಿಕವಾಗಿ ನಿಮ್ಮ ಅಂತಸ್ತು ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಕಳೆದ ಕೆಲವು ದಿನಗಳಿಂದ ಇದ್ದ ಸಣ್ಣ ಪುಟ್ಟ ಕಹಿ ನೆನಪುಗಳು ಮರೆಯಾಗಲಿವೆ. ಪರಸ್ಪರ ಉಡುಗೊರೆಗಳು ವಿನಿಮಯ ಮಾಡಿಕೊಳ್ಳುವಿರಿ. ತಾಯಿಯ ಕಡೆಯಿಂದ ನಿಮಗೆ ವಿಶೇಷ ಲಾಭ ಅಥವಾ ಆಭರಣಗಳು ಸಿಗುವ ಸಾಧ್ಯತೆ ಇದೆ. ತಂದೆಯ ಆರೋಗ್ಯದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ನಿಮ್ಮ ದೇಹದಲ್ಲಿ ಇಂದು ಅದ್ಭುತವಾದ ಶಕ್ತಿ ಇರುತ್ತದೆ. ಜಿಮ್ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಉತ್ತಮ ದಿನ. ಇಂದು ಗುರುವಾರವಾಗಿರುವುದರಿಂದ ದತ್ತಾತ್ರೇಯ ಸ್ತೋತ್ರ ಅಥವಾ ಗುರುಚರಿತ್ರೆಯ ಪಠಣವು ನಿಮ್ಮ ಸುತ್ತ ಒಂದು ಕ್ಷಣ ಕವಚವನ್ನು ನಿರ್ಮಿಸುತ್ತದೆ. ಸಕ್ಕರೆ ಅಂಶವಿರುವ ಪದಾರ್ಥಗಳನ್ನು ಕಡಿಮೆ ಮಾಡಿ. ನೈಸರ್ಗಿಕ ಹಣ್ಣಿನ ರಸಗಳು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇಂದಿನ ವಿಶೇಷ ಕ್ಷಣಗಳಲ್ಲಿ ಬೆಳಿಗ್ಗೆ 6:15ರಿಂದ 8:30 ಅಮೃತ ಕಾಲ ಇರುತ್ತದೆ. ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 12:30 ಯಶಸ್ಸಿನ ಸಮಯವಾಗಿರುತ್ತದೆ. ಸಂಜೆ 4:30ರಿಂದ 6 ಗಂಟೆಯವರೆಗೆ ಧನಲಾಭದ ಸಮಯವಾಗಿರುತ್ತದೆ. ರಾತ್ರಿ 9ರಿಂದ 10:30 ಶಾಂತಿಯ ಸಮಯವಾಗಿರುತ್ತದೆ. ಕುಟುಂಬದೊಂದಿಗೆ ಮನರಂಜನೆ ಇರುತ್ತದೆ. ಮೇಷರಾಶಿಯವರಿಗೆ ಇಂದಿನ ಫಲಗಳು ದೊರೆಯಬೇಕೆಂದರೆ ಈ ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇಂದು ಬೆಳಿಗ್ಗೆ ಒಂದು ಕಿಡಿ ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಿ. ಇದು ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಡಿಮೆ ಮಾಡುತ್ತದೆ. ಇಂದು ನೀವು ಕೇಸರಿ ಮಿಶ್ರಿತ ಬಿಳಿ ಬಟ್ಟೆ ಧರಿಸಿದರೆ ನಿಮ್ಮ ಆಕರ್ಷಣ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಬಲಗೈ ತೋರು ಬೆರಳಿಗೆ ಚಿನ್ನದ ಉಂಗುರ ಅಥವಾ ಹಳದಿ ದಾರ ಕಟ್ಟಿಕೊಳ್ಳುವುದು ನಿಮ್ಮ ಮೇಲಿನ ಸಕಾರಾತ್ಮಕ ದೃಷ್ಟಿ ಬೀಳದಂತೆ ತಡೆಯುತ್ತದೆ. ಮಾರ್ಚ್ 12ರ ಈ ದಿನವು ಮೇಷರಾಶಿಯವರ ಪಾಲಿಗೆ ಭಾಗ್ಯೋದಯದ ಆರಂಭ. ನೀವು ಕಳೆದ 2 ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ಫಲ ಸಿಗುವ ಘಟ್ಟಕ್ಕೆ ಬಂದಿದ್ದೀರಾ. ಸೋಮಾರಿತನ ಬಿಟ್ಟು ಮುನ್ನುಗ್ಗಿ. ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿ ಇರುತ್ತದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ. ಆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಸರ್ವರಿಗೂ ಒಳ್ಳೆಯದಾಗಲಿ ಮೇಷರಾಶಿಯ ಬಂಧುಗಳೇ.